ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ ಗಿರಿಯನ್ನ ಮೆರೆಯಲಾಗಿದೆ. ಹಲ್ಲೆ ಮಾಡೋಕೆ ಅಂತಾನೆ ಕಿರಾತಕರು ಶೆಡ್ ಒಂದನ್ನ ನಿರ್ಮಾಣ ಮಾಡಿದ್ದಾರೆ. ಬೆಳಗಾವಿ ನಗರದ ಕೋಟೆ ಕೆರೆ ಆವರಣದಲ್ಲಿ ಈ ಶೆಡ್ ಅನ್ನ ನಿರ್ಮಿಸಲಾಗಿತ್ತು. ನಿನ್ನೆ ಅಷ್ಟೇ ಅಣ್ಣ ತಂಗಿಯನ್ನ ಪ್ರೇಮಿಗಳು ಅಂತ ತಿಳಿದು ಹಲ್ಲೆಯನ್ನ ನಡೆಸಿದ್ದಾರೆ. ಘಟನೆ ಸಂಬಂಧ ಇದೀಗ 9 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಇದೀಗ ದೂರು ಸಹ ದಾಖಲಾಗಿದೆ. ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕರಿಂದ ಯಾವ ರೀತಿಯಾಗಿ ಪೊಲೀಸ್ ನೈತಿಕಗಿರಿ ಮೆರೆಯಲಾಗಿರುವಂಥದ್ದು. ಹಲ್ಲೆ ಮಾಡೋಕೆ ಅಂತಾನೆ ಕಿರಾತಕರು ಶೆಡ್ ಅನ್ನ ನಿರ್ಮಿಸಿದ್ರು. ಆ ಶೆಡ್ನಲ್ಲಿ ಎಳೆತಂದು ಅವರನ್ನ ಹಲ್ಲೆ ನಡೆಸಿದ್ರು ಅನ್ನುವಂತಹ ಆರೋಪ. ಈ ಸಂಬಂಧಿತವಾಗಿ ಈಗ 9 ಮಂದಿ ಹಲ್ಲೆ ನಡೆಸಿದಂತಹವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ನಡೆಸಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಲ್ಲೆಗೊಳಗಾದಂತಹ ಯುವಕನ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಣ್ಣ ತಂಗಿಯನ್ನೇ ಪ್ರೇಮಿಗಳು ಅಂತ ಭಾವಿಸಿ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ. ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದರೆ, ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ ಮತ್ತು ಅವನ ರಿಲೇಷನ್ ಆದಂಥ ಮುಸ್ಕಾನ್ ಜೊತೆ ನಮ್ಮ ಕೋಟೆಕೆರೆ ಹತ್ರ ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾಗಿ ಈಗಾಗಲೇ ನಾವು 9 ಜನನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ. ಅದರಲ್ಲಿ 7 ಜನ ಮೇಜರ್ ಇರ್ತಾರೆ ಮತ್ತು 2 ಮೈನರ್ ಇರ್ತಾರೆ. ಸೊ ಮೈನರ್ ಇರೋ ಕಾರಣಕ್ಕಾಗಿ 2 ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ, ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ. ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರೋ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ತನಿಖೆ ಇನ್ನೂ ಕೈಗೊಂಡಿದ್ದೀವಿ ಮತ್ತು ಇವ್ರ ಮೇಲೆ ಕಠಿಣ ಕ್ರಮ ತಗೊಂಡಿದ್ದೀವಿ.